ನರಸಿಂಹ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ 3 ಜನ ಇದ್ದಾರೆ, ನಾವು ಈಗಾಗಲೇ ಮಾತಾಡಿದ್ವಿ. ಸೊ ಸಂಜನಾ, ನಿಮ್ಮ ಕರಿಯರಲ್ಲಿ ಈ ರೋಲ್ ಹೇಗೆ ಅನ್ಸುತ್ತೆ ನಿಮಗೆ? ಒಂಥರ ಏನಾದರೂ ಸ್ಪೆಷಲ್ ಆಗಿದೆಯಾ? ಐ ಥಿಂಕ್ ಇಟ್ಸ್ ಅ ಡಿಫ್ರೆಂಟ್ ರೋಲ್. ಡೆಫಿನೆಟ್ಲಿ ನಾನು ಈ ಥರ ಒಂದು ಪಾತ್ರ ಮುಂಚೆ ಮಾಡಿಲ್ಲ. ಇಟ್ಸ್ ರಿಯಲಿಸ್ಟಿಕ್ ರೋಲ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾನಲ್ಲಿ ಫಸ್ಟ್ ಟೈಮ್ ಮೋಹನ್ ಸರ್ ಈ ಸಾಂಗಲ್ಲಿ ತುಂಬ ಒಂದು ಕನ್ನಡ ಹುಡುಗಿ ಥರ ನೀಟ್ಲಿ ವೇರಿಂಗ್ ಫೋಕ್ ಡಾನ್ಸ್ ಡ್ರೆಸ್ ಹಾಕೊಂಡ್ಬಿಟ್ಟು ಟಿಪಿಕಲ್ ಸೌತ್ ಇಂಡಿಯನ್, ಎಕ್ಸಾಕ್ಟ್ಲಿ ಟಿಪಿಕಲ್ ಸೌತ್ ಇಂಡಿಯನ್ ಗೆಟಪ್ ಅಲ್ಲಿ. ಆ್ಯಂಡ್ ಪ್ಲಸ್ ನಾರ್ಮಲಿ ಏನಾಗುತ್ತೆ ಸಾಂಗ್ಸ್ ಬಂದಾಗ ಸಿನಿಮಾಸಲ್ಲಿ ಹೀರೋ ಡಾಮಿನೆನ್ಸ್ ವಿಲ್ ಬಿ 50% or hero dominance ಇನ್ನ ಜಾಸ್ತಿ ಇರುತ್ತೆ, ಹೀರೋಯಿನ್ಸ್ ಡಾಮಿನೆನ್ಸ್ ವಿಲ್ ಬಿ 20-30%. ಬಟ್ ಈ ಸಾಂಗ್ ಅಲ್ಲಿ ಫಸ್ಟ್ ಟೈಮ್ ಐ ಗಾಟ್ ಸೂಪರ್ಬ್ ಸ್ಕೋಪ್ ಫಾರ್ ಡಾನ್ಸಿಂಗ್. ಅಂದ್ರೆ ಐ ವಾಸ್ ವೇಟಿಂಗ್ ಈ ಥರ ಒಂದು ಸಾಂಗ್ ಬರಬೇಕು ವೆರ್ ಐ ರಿಯಲಿ ವಾಂಟ್ ಟು ವರ್ಕ್ ಹಾರ್ಡ್, ಡೂ ಅ ಲಾಟ್ ಆಫ್ ಡಾನ್ಸ್ ಪ್ರಾಕ್ಟೀಸ್, ಲೊಕೇಶನ್ಗೆ ಹೋಗ್ಬಿಟ್ಟು ಅಂದರೆ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿಬಿಟ್ಟು ತೋರಿಸ್ಬೇಕು, ಪ್ರೂವ್ ಮಾಡಬೇಕು ಏನೋ ಒಂದು ಮಟ್ಟಕ್ಕೆ. ಲೈಕ್ ಹೌ ಮಾಧುರಿ ದೀಕ್ಷಿತ್ ಏಕ್ ದೋ ತೀನ್ ಸಾಂಗ್ ಹೇಗಿದೆ, ಎವ್ರಿಬಡಿ ನೋಸ್ ಹೌ ದ ಸಾಂಗ್ ಲುಕ್ಸ್. ಸೊ ಆ ಥರ ಒಂದು ಸಾಂಗ್ ನನಗೆ ಬೇಕಾಗಿತ್ತು. ಐ ರಿಯಲಿ ವಾಂಟೆಡ್ ಅ ಚಾಲೆಂಜಿಂಗ್ ನಂಬರ್ ವೆರ್ ಐ ರಿಯಲಿ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್. ಸೊ ಈ ಸಾಂಗ್ ಬಂದಾಗ ಐ ವಾಸ್ ಆ್ಯಕ್ಚುಲಿ ಎಕ್ಸೈಟೆಡ್. ಓಕೆ, ನನಗೆ ಒಳ್ಳೆ ಲಿರಿಕ್ಸ್ ಇದೆ ಆ್ಯಂಡ್ ಒಳ್ಳೆ ಎಕ್ಸ್ಪ್ರೆಷನ್ಸ್ ಮಾಡ್ಬೋದು. ನಾಟ್ ಓನ್ಲಿ ಬಬ್ಲಿ ಸ್ಮೈಲಿಂಗ್, ಇನ್ನು ಆ್ಯಕ್ಟಿಂಗ್ ಕೂಡ ಮಾಡ್ಬೋದು ಸಾಂಗಲ್ಲಿ. ಸೊ ಈ ಥರ ಒಂದು ಚಾಲೆಂಜಿಂಗ್ ಸಾಂಗ್ ಸಿಕ್ತು. ಐ ಥಿಂಕ್ ದಟ್ ಈಸ್ ವೆರಿ ಬಿಗ್ ಚೇಂಜ್. ದಟ್ಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಡಾನ್ಸಿಂಗ್. ಆ ಹಾಡನ್ನು ನಾವು ನೋಡಬೇಕಾಗಿದೆ, ಮೋಹನ್ ಅವರು ನಮಗೆ ಕೊಡಬೇಕಾಗಿದೆ. ನೋಡೋಣ. ಅಲ್ಲಲ್ಲ, ಥಿಯೇಟ್ರಲ್ಲಿ ಅಫ್ಕೋರ್ಸ್ ನೋಡ್ತೀವಿ. ಎಸ್. ಇನ್ನು ನಿಖಿಶಾ ಅವರ ಹಾಡು ಇನ್ನೊಂದಿದೆ. ಸೊ ಯಾವ ಹಾಡು ಅಂತ ನಿಮ್ಗೆ ಗೊತ್ತಾ? ಸಿಮ್ಗಿಮಿಲ್ಲ. ಹಾಂ ಹಾಂ, ಆ ಹಾಡನ್ನು ನೋಡ್ಕೊಂಬರೋಣ ಈಗ ನಾವು. ಹಾಗಾದ್ರೆ ಬನ್ನಿ ನಾವೀಗ ನಿಖಿಶಾ ಅವರ ಈ ಹಾಡನ್ನು ನೋಡ್ಕೊಂಬರೋಣ, ನಂತರ ಮಾತುಕತೆ ಮುಂದುವರ್ಸೋಣ. ಹೃದಯದ ಮೊಬೈಲ್ ಇದು ರಿಂಗಿಂಗ್ 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 ಒಲವಿನ ಮೊದಲ ಕರೆ, ನನ್ನ ದುಂಬಿಯ ಗಂಡು ದನಿಯ ರಿಂಗ್ ತರಂಗ ನನ್ನ ಮುತ್ತಿದೆ, ಮುತ್ತಿಸುತ್ತಿದೆ, ಪ್ರೀತಿಸುತ್ತಿದೆ, ಏನಿಸುತ್ತಿದೆ. ಸೊ ಹಾಡು ತುಂಬ ಬ್ಯೂಟಿಫುಲ್ ಆಗಿದೆ ನಿಖಿಶಾ, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮೋಹನ್ ತುಂಬ ಚೆನ್ನಾಗಿ ಮಾಡಿದಿರಿ ನಿಖಿಶಾ, ಚೆನ್ನಾಗಿ ಮಾಡಿದಿರಿ ನೀವು. ಸೊ ಕೊನೆಯದಾಗಿ ಏನು ಹೇಳಲು ಬಯಸ್ತೀರಾ 3 ಜನ ಈ ನರಸಿಂಹ ಚಿತ್ರವನ್ನು ನಿಮ್ಮ ರೆಸ್ಪೆಕ್ಟಿವ್ ಅಭಿಮಾನಿಗಳಿಗೆ ಅಥವಾ ಒಟ್ಟಾರೆ ಕನ್ನಡ ಜನರಿಗೆ, ಸೊ ನೋಡ್ಬೇಕಂತನ್ನೋರಿಗೆ ಏನು ಹೇಳ್ತೀರಾ ಮೋಹನ್? ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ನೋವಾಗ್ತಿರೋದು ಇತ್ತೀಚೆಗೆ ಟೆಲಿವಿಷನ್ ಆ್ಯಡ್ಸ್ ಬರ್ತಾವಲ್ಲ, ಕೆಲವುದೆಲ್ಲ ತುಂಬ ಮುಜುಗರ ಬರುವಂಥ ಆ್ಯಡ್ಗಳು ಬರ್ತವೆ. ಮಕ್ಕಳು ಪ್ರಶ್ನೆ ಕೇಳಿದ್ರೆ ಏನಪ್ಪ ಅದು ಅಂತ ಉತ್ತರ ಕೊಡೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಸೊ ಅಷ್ಟು ಒಂದು ಕ್ಲೀಶೇಡು ಗಲೀಜಾಗಿ ಶೂಟ್ ಮಾಡಿ ಕಮರ್ಷಿಯಲ್ಸ್. ನಮ್ಮ ಸಿನಿಮಾ ಸತ್ಯವಾಗ್ಲೂ ಹೇಳ್ತೀನಿ, ಒಂದು 7ನೇ ವರ್ಷದ ಮಗುವಿಂದ ಹಿಡಿದು 70ನೇ ವರ್ಷದ ಮುದುಕ ಬಂದರೂ ಕೂಡ ಎಂಟೈರ್ ಫ್ಯಾಮಿಲಿ ಖುಷಿ ಪಟ್ಟು ಅತ್ತು ನಕ್ಕು ಆಚೆ ಬರ್ಬೋದು, ಬೆಟ್ಟು ತೋರಿಸ್ತಾ ಇದ್ದಂಗೆ. 70 ವರ್ಷದ ಮುದುಕ ಸ್ವಲ್ಪ ಜಾಸ್ತಿನೇ ಖುಷಿ ಪಡ್ತಾನೆ. ಯಾಕೆಂದ್ರೆ ತಾಯಿ ಮಗನ ಸೆಂಟಿಮೆಂಟ್ಸು ಇಂಥವೆಲ್ಲ ಅವ್ರಿಗೆ ಮನಸ್ಸಿಗೆ ಆಗುವಂಥ, ಅಂದರೆ ಈ ಜನ್ರೇಷನ್ಗೆ ಅಲ್ಲದೆ ಅವ್ರಗಳಿಗೂ ಖುಷಿ ಕೊಡುವಂಥದ್ದು. ಯಾವುದೇ ವಲ್ಗ್ಯಾರಿಟಿ ಡಬಲ್ ಮೀನಿಂಗು ಎಂಟೈರ್ ಸಿನಿಮಾ ನಿಮಗೆ ಸಿಕ್ಕೋದಿಲ್ಲ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಓಕೆ ಸಂಜನಾ, ನಿಮ್ಮ ಫೈನಲ್ ಕಮೆಂಟ್ಸ್? ತುಂಬ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಇದು. ಆ್ಯಂಡ್ ಆರ್ಟಿಸ್ಟ್ ಮೋಹನ್ ಸರ್ ಹೇಳ್ದಂಗೆ ಒಳ್ಳೆ, ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಗ್ರೇಟ್ ವ್ಯಾಲ್ಯೂಸ್, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಗ್ರೇಟ್ ಸೆಂಟಿಮೆಂಟ್ಸ್ ಆ್ಯಂಡ್ ಗ್ರೇಟ್ ಎಂಟರ್ಟೈನ್ಮೆಂಟ್. ಸೊ ಉಗಾದಿ ಹಬ್ಬ, ಹೊಸ ವರ್ಷ ಆಚರಿಸಿದ್ವಿ. ಸೊ ಈ ಹೊಸ ವರ್ಷದೆಲ್ಲ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು, ಆಲ್ರೆಡಿ ಹಿಟ್ ಆಗಿರೋ ಸಿನಿಮಾ ನೋಡ್ಬೇಕಂದ್ರೆ ಖಂಡಿತವಾಗ್ಲೂ ಗೋ ಕ್ಯಾಚ್ ನರಸಿಂಹ ಇನ್ ಯೋರ್ ಕ್ಲೋಸೆಸ್ಟ್ ಥಿಯೇಟರ್ಸ್. ಎಸ್. ನಿಖಿಶಾ, ನಿಮ್ಮ ಕೊನೆಯ ಮಾತುಗಳು, ಫೈನಲ್ ಕಮೆಂಟ್ಸ್? Well, it's my first film, so you have to go and watch it. Apart from that, like Sanjana and Mohan has said, that it's got a bit of everything in the film, and it's put very well together. And apart from the fact that it's entertaining, it sends out a good message to everyone. So I think that's very important in filmmaking. Yes, ನಮ್ಮ ಕನ್ನಡದಲ್ಲಿ ಒಂದು ನಿಮಗೆ ಹೇಳ್ತೀನಿ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಆಮೇಲೆ ಮೋಹನ್ ನಿಮಗೆ ಹೇಳ್ತಾರೆ ಅಂತ ಅನ್ಕೋತೀನಿ. ಈ ಕನ್ನಡದಲ್ಲಿ ಯಾರೇ ಹೊರಗಡೆಯಿಂದ ಬಂದರೂ ಕೂಡ ಕನ್ನಡ ಕಲ್ಕೋತಾರೆ. ನೀವು ಕನ್ನಡದಲ್ಲಿ ಇನ್ನೂ ಚಿತ್ರಗಳು ಮಾಡ್ತಾ ಇದ್ದೀರಾ. ಸೊ ವರದನಾಯಕ ವಿತ್ ಚಿರು ಸರ್ಜಾ, ನೀವು ಇದಕ್ಕಿಂತ ಮುಂಚೆ ನೀವು ಪವನ್ ಕಲ್ಯಾಣ್ ಜೊತೆಗೆ ಒಂದು ಫಿಲ್ಮ್ ಮಾಡಿದ್ರಲ್ಲ, ಯಾವ್ದು ಹೇಳಿ? ಕೋಮವರಂ ಪುಲಿ. ಸೊ ಕನ್ನಡದಲ್ಲಿ ನೀವು ಇನ್ನೂ ಸಿನಿಮಾಗಳು ಮಾಡಿ, ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡಿ, ಜೊತೆ ಕನ್ನಡ ಕಲ್ಕೊಳ್ಳಿ ಅಂತ ನಾನು. ಓಕೆ. ಸೊ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕಾರ್ಯಕ್ರಮ ಮುಗಿದ್ಮೇಲೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ನಿಖಿಶಾ ಪಟೇಲ್ ಫಾರ್ ಕಮಿಂಗ್ ಓವರ್ ಹಿಯರ್ ಆ್ಯಂಡ್ ಟಾಕಿಂಗ್ ಅಬೌಟ್ ಯುವರ್ ಮೂವಿ. ಥ್ಯಾಂಕ್ಸ್ ಅಲಾಟ್. Mohan, thanks a lot ನಿಮಗೆ. Thank you very much. Thanks for giving an entertainer 100% entertainer movie.
ಸಂಜನಾ, ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನರಸಿಂಹ ಚಿತ್ರದ ಕುರಿತ ಒಂದು ಕಾರ್ಯಕ್ರಮ. ನರಸಿಂಹ ಚಿತ್ರ ಈಗ ರಿಲೀಸ್ ಆಗಿದೆ, ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಬಹುಶಃ ನೀವು ಕೂಡ ಇದನ್ನು ನೋಡಬಹುದು ಅಂತ ಅನ್ಕೋತೀನಿ. ಸೊ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.